ನೋಡುವಷ್ಟು ನೋಡ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ ಅಂದ ತಕ್ಷಣ ಸೌದೆ ಒಲೆ ಮೊರೆ ಹೋಗ್ತಾ ಇದ್ದಾರೆ ಬಹುತೇಕ ಹೋಟೆಲ್ನ ಮಾಲೀಕರು. ಅದರಲ್ಲೂ ಕೂಡ ಈ ನಾನ್ ವೆಜ್ ಹೋಟೆಲ್ನ ಮಾಲೀಕರು ಈಗ ಸೌದೆ ಒಲೆಯನ್ನೇ ನಂಬ್ಕೊಳ್ತಾ ಇದ್ದಾರೆ. ನೋಡಿ, 19 ಕೆಜಿಯ ಕಮರ್ಷಿಯಲ್ ಸಿಲಿಂಡ್ರು ಬ್ಲಾಕಲ್ಲಿ ತಗೊಬೇಕು ಅಂದರೆ ಕೈ ಸುಡ್ತಾ ಇದೆ, ಜೇಬ್ ಸುಡ್ತಾ ಇದೆ. ಹಾಗಾಗಿ ಕೆಲವರು 5 ಕೆಜಿಯ ಪುಟ್ಟ ಸಿಲಿಂಡರನ್ನು ಬಳಸ್ಕೊಂಡು ಅಡುಗೆ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಳ್ತಿದ್ದಾರಂತೆ. ಇನ್ನು ಕೆಲವರು ಸೌದೆ ಒಲೆ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನ ನಾಯ್ಡುಸ್ ಬಿರಿಯಾನಿ ಹಬ್ನಲ್ಲಿ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ದುಬಾರಿ ಆಗಿಬಿಟ್ಟಿದೆ 19 ಕೆಜಿಯ ಕಮರ್ಷಿಯಲ್ ಸಿಲಿಂಡರು. ಹಾಗಾಗಿ 5-5 ಕೆಜಿದು ಸಿಲಿಂಡರನ್ನು ಬಳಸ್ಕೊಂಡು ಅಡುಗೆ ಮಾಡಬೇಕಾದಂತಹ ಪರಿಸ್ಥಿತಿ. ಏಕೆಂದರೆ ಒಂದು ಕಡೆ ಹೋಟೆಲ್ ನಡೆಸಬೇಕು, ಹೋಟೆಲನ್ನೇ ನಂಬ್ಕೊಂಡಿರುವಂತಹ ಸಿಬ್ಬಂದಿಗಳನ್ನು ಮೇಂಟೈನ್ ಮಾಡಬೇಕು. ಕ್ಲೋಸ್ ಮಾಡಿಬಿಟ್ರೆ ಎಲ್ರಿಗೂ ಕೂಡ ಹೊಡ್ತಾನೆ. ಹಂಗೋ ಹಿಂಗೋ ದಿನವನ್ನು ದೂಡುವಂತಹ ಕೆಲಸ ಮಾಡ್ತಿದ್ದಾರೆ. ಎಷ್ಟು ದಿನ ಆಗುತ್ತೆ ಹಿಂಗೆ? ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಿದ್ದಾರೆ. ದಿನದಿಂದ ದಿನಕ್ಕೆ ಹೋಟೆಲ್ಗಳಲ್ಲಿ ಸಿಲಿಂಡರ್ ಅಭಾವದ ತೀವ್ರತೆ ಹೆಚ್ಚಾಗ್ತಾ ಇದೆ. ಇವತ್ತು ಹೊಸ ತಡುಕಿನ ಸಂಭ್ರಮ. ಸೊ ಹೀಗಾಗಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿರುತ್ತೆ. ಬಟ್ ಹೋಟೆಲ್ ಅವರು ಮೆನು ಕಟ್ ಮಾಡಿದ್ದಾರೆ. ಸೊ ಎಸ್ಪೆಷಲಿ ನಾನ್ ವೆಜ್ ಊಟಕ್ಕೆ ಇವತ್ತು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಬಟ್ ಇವತ್ತು ಗ್ಯಾಸ್ ಸಿಲಿಂಡರ್ ಅಭಾವದಿಂದಾಗಿ ಸ್ವಲ್ಪ ಐಟಮ್ಸ್ಗಳನ್ನು ಕಂಪ್ಲೀಟ್ ಆಗಿ ಕಟ್ ಡೌನ್ ಮಾಡಿದ್ದಾರೆ. ಸೊ ಒಂದಿಷ್ಟು ಮೆನುಗಳನ್ನು ಕಟ್ ಮಾಡಿದ್ದಾರೆ. ಎಸ್ಪೆಷಲಿ ಕಬಾಬ್ ಅಂತಂದರೆ ಅದಕ್ಕೆ ಹೆಚ್ಚು ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ಸೊ ಹಾಗಾಗಿ ತುಂಬ ಮೆನುಗಳನ್ನು ಕಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಹೋಟೆಲ್ ಅವರು ಯಾವ ರೀತಿ ಅಂದರೆ ಈಗ 5 ಕೆಜಿ ಸಿಲಿಂಡರ್ಗೆ ಮೊರೆ ಹೋಗಿದ್ದಾರೆ. ಸಾಮಾನ್ಯವಾಗಿ ಇವರಿಗೆ 19 ಕೆಜಿ ಆ ರೀತಿಯ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಯೂಸ್ ಮಾಡ್ತಾರೆ. ಬಟ್ ಈಗ ಸಿಗೋದೇ ಇಲ್ಲ ಅದು ಕಮರ್ಷಿಯಲ್. ಸೊ ಹೀಗಾಗಿ 5 ಕೆಜಿಯ ಸಿಲಿಂಡರ್ಗಳನ್ನು ಅನಿವಾರ್ಯವಾಗಿ ಖರೀದಿ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಹೀಗಾಗಿ ಅದಂತೂ ಇಮಿಡಿಯೇಟ್ ಆಗಿ ಖಾಲಿ ಆಗೋಗ್ಬಿಡುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ. ಇವತ್ತು ಹೊಸತಡುಕಿರೋದ್ರಿಂದ ಸಾಕಷ್ಟು ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಅನಿವಾರ್ಯವಾಗಿ ಈಗ 5 ಕೆಜಿ ಸಿಲಿಂಡರ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಹೋಟೆಲ್ನವರು ಇದ್ದಾರೆ, ಸಿಬ್ಬಂದಿಗಳು, ಮಾತಾಡ್ಸೋಣ. ಸರ್, ಇವಾಗ 5 ಕೆಜಿ ಸಿಲಿಂಡರ್ನ ತಗೋತಾ ಇದ್ದೀರಾ? ಅದು ನಮ್ಮ ತಗೊಳ್ತಿದ್ದೀವಿ. ಅದು ಏನು ನಮಗೇನು ವರ್ಕೌಟ್ ಆಗಲ್ಲ, ಜಾಸ್ತಿ ಮಾಡೋಕ್ಕೂ ಆಗಲ್ಲ ರೇಟ್ಗಳು. ಈಗ ಮೊನ್ನೆ 700 ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ. ಈಗ 1,500 ರೂಪಾಯಿ ಹೇಳ್ತವ್ರೆ. ಅದು ಇಲ್ಲಿ 5 ಕೆಜಿ ಸಿಲಿಂಡರ್ಗೆ ಸಿಗ್ತಾ ಇಲ್ಲ. ಅದು ಸಹ ಸಿಗ್ತಾ ಇಲ್ಲ ಇವಾಗ. ಇನ್ನು ದೊಡ್ಡ ಸಿಲಿಂಡ್ರು ಎಂತೂ ಸಿಗ್ತಾ ಇಲ್ಲ. ಅದು ಇವಾಗ ಮೊನ್ನೆ ಎಲ್ಲ 5,000 ರೂಪಾಯಿ ಅಂತ ಹೇಳಿದ್ರು. ಇವಾಗ 8,000 ರೂಪಾಯಿ ಹೇಳ್ತವ್ರೆ ಸಿಲಿಂಡ್ರಿಗೆ. ಇನ್ನೇನಿದ್ರೆ ಒಂದು 2 ದಿವಸ ಒಂದು ದಿವಸ ನೋಡಿಕೊಂಡು ಮಾಡಬೇಕಷ್ಟು. ಕೆಲವು ಐಟಮ್ಗಳೆಲ್ಲ ನಿಲ್ಲಿಸಿದ್ದೀವಿ. ಕೆಲವು ಇವತ್ತು ಹೊಸತೊಡುಕು ಇದೆ, ಗ್ರಾಹಕರ ಸಂಖ್ಯೆ ಹೆಚ್ಚಾಗಿರುತ್ತೆ. ಬಟ್ ಇವತ್ತು ಕೂಡ ಮೆನು ಕಟ್ಟಿರುತ್ತೆ, ಐಟಮ್ಸ್ ಜಾಸ್ತಿ ಸಿಗೋದಿಲ್ಲ ಗ್ರಾಹಕರಿಗೆ. ಆದರೂ ಇವತ್ತು ಜಾಸ್ತಿ ಐಟಮ್ಗಳು ಸಿಗೋದಿಲ್ಲ. ಕೆಲವು ಐಟಮ್ಗಳೆಲ್ಲ ಬಂದ್ ಮಾಡಿದ್ದೀವಿ, ಇದು ಮಾಡಿದ್ದೀವಿ. ಗ್ಯಾಸ್ ಇಲ್ಲಲ್ಲ, ಅದೊಂದು ಪ್ರಾಬ್ಲಮ್ಗಿಂತ ಇದು ಮಾಡಿದ್ದೀವಿ. ಸೊ ಈಗ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬ್ಲ್ಯಾಕ್ ಅಲ್ಲಿ ಅಷ್ಟೊಂದು ಖರೀದಿ ಮಾಡಿ 8,000 ಅಷ್ಟು 8,000 ರೂಪಾಯಿ ಹೇಳ್ತವ್ರೆ ಇವಾಗ. ಚಿಕ್ಕ ಸಿಲಿಂಡ್ರು ಬಂದು ಅದು ಸಹ ಸಿಗ್ತಾ ಇಲ್ಲ ಇವಾಗ. ಸೊ ಹೀಗಿದ್ದಾಗ ನೀವು ಅನಿವಾರ್ಯವಾಗಿ ದರ ಏರಿಕೆಯನ್ನು ಮಾಡಿದಿರಾ ಅನ್ಸುತ್ತೆ, ಐಟಮ್ಗಳ ದರ ಏರಿಕೆ. ದರ ಏರಿಕೆನೂ ನಾವು ಮಾಡ್ಲಿಕ್ಕೆ ಆಗಲ್ಲ. ಒಟ್ಟು ಕಸ್ಟಮರ್ನ ತುಂಬ ಪಾಪ ಏನೋ ಇದು ಮಾಡೋಕ್ಕೆ ಕೆಲವು ಹೋಟ್ಲು ರೇಟ್ ಜಾಸ್ತಿ ಮಾಡಲಿಲ್ಲ, ನಾವು ಮಾಡಲಿಲ್ಲ. ಸೊ ಇದಿಷ್ಟು ಹೋಟೆಲ್ಗಳ ಸಿಬ್ಬಂದಿ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.